ಮನಕುಲದ ಏಕತೆ. ನಮ್ಮ ಭಾರತ ರಾಷ್ಟ್ರವನ್ನು ವಿವಿಧತೆಯಲ್ಲಿ ಏಕತೆಯ ರಾಷ್ಟ್ರ ಎಂದು ಕರೆಯುತ್ತಾರೆ. ಅಂದರೆ ಇಲ್ಲಿ ಹಲವಾರು ಜಾತಿ ಧರ್ಮ ಆಚರಣೆ ಇದ್ದರೂ ನಾವೆಲ್ಲರೂ ಒಂದೇ ಎಂಬ ಭಾವನೆ ಇದೆ. ಎಲ್ಲ ಧರ್ಮಗ್ರಂಥಗಳು ಮಾನವರೆಲ್ಲ ಸಮಾನರು ಎಂದು ಹೇಳುತ್ತವೆ. ವೇದದಲ್ಲಿ ವಸುದೈವ ಕುಟುಂಬಕಂ, ಮಾನವರೆಲ್ಲ ಒಂದೇ ಭಗವಂತನ ಕುಟುಂಬ ಎಂದು ಹೇಳಲಾಗಿದೆ. ಬಸವಣ್ಣನವರು ಇವನ್ಯಾರವ ಎಂದೆನಿಸಿದಯ್ಯ, ಇವನಮ್ಮವ ಎಂದೆನಿಸಿದಯ್ಯ. ಮಾನವರೆಲ್ಲ ನಮ್ಮವರೇ, ಇವರು ಇತರರು ಇವರು ಪರರು ಎಂಬ ಭಾವ ನಮ್ಮಲ್ಲಿರಬಾರದೆಂದು ಹೇಳಿದ್ದಾರೆ. ಕುರಾನ್ನಲ್ಲಿ ನಿಮ್ಮೆಲ್ಲರನ್ನು ಒಂದೇ ತಂದೆ ತಾಯಿಯಿಂದ ಸೃಷ್ಟಿಸಲಾಗಿದೆ. ಬೈಬಲ್ನಲ್ಲಿ ಕೂಡ ಚಿಲ್ಡ್ರನ್ ಆಫ್ ಗಾಡ್, ಎಲ್ಲರೂ ಆ ಭಗವಂತನಿಂದ ಪೋಷಿಸಲ್ಪಟ್ಟವರು ಅಂತ ಹೇಳಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಜಾತಿ ಭೇದ ಭಾವಗಳ ಗೋಡೆಗಳನ್ನು ಹೊಡೆದು ಹಾಕಿ ನಮ್ಮಲ್ಲಿ ಸಮಾನತೆ ಇದ್ದರೆ ನಮ್ಮ ರಾಷ್ಟ್ರ ಒಂದು ಬಲಿಷ್ಠ ರಾಷ್ಟ್ರವಾಗುತ್ತದೆ ಎಂದು ಹೇಳಿದ್ದಾರೆ. ಮಾನವ ಒಬ್ಬ ಸಂಘಜೀವಿ. ಅವನು ಬದುಕುತ್ತಿರುವುದು ಅಂದರೆ ಜೀವನ ನಡೆಸುತ್ತಿರುವುದು ಸಮಾಜದೊಳಗೆ, ಕಾಡಿನಲ್ಲ. ಅಂದರೆ ಅವನು ನೂರಾರು ಜನರ ಮಧ್ಯೆ ಬದುಕುತ್ತಿರುವಾಗ ಯಾರಿಗೂ ತೊಂದರೆಯಾಗದಂತೆ ಅವನ ಧರ್ಮವನ್ನು ಪಾಲಿಸುತ್ತಾ ಈ ಸಮಾಜದ ಶಾಂತಿಯನ್ನು ಕಾಪಾಡಬೇಕಾಗಿರುವುದು ಅವನ ಜವಾಬ್ದಾರಿಯಾಗಿದೆ. ಹಾಗಾಗಿಯೇ ಮಾನವನನ್ನು ಬುದ್ಧಿವಂತ ಪ್ರಾಣಿ ಎಂದು ಕರೆಯಲಾಗಿದೆ. ಆದರೆ ಸಮಾಜದ ಶಾಂತಿಯನ್ನು ಕಾಪಾಡಬೇಕಾಗಿರುವ ಮಾನವರು ಜಾತಿ ಧರ್ಮ ಎಂಬ ಬಂಧನದಲ್ಲಿ ಸಿಲುಕಿ ತಮ್ಮ ಅಮೂಲ್ಯವಾದ ಮಾನವ ಜನ್ಮದ ಸವಿಯನ್ನು ಸವಿಯದೆ ನೀನು ಆ ಜಾತಿ ನಾನು ಈ ಜಾತಿ, ನೀನು ಆ ಧರ್ಮ ನಾನು ಈ ಧರ್ಮ ಎಂಬ ಗುದ್ದಾಟದಲ್ಲಿ ಒಳಗಾಗಿ ಪ್ರೀತಿ ಕರುಣೆ ದಾನ ದಯೆ ಎಂಬುವನ್ನು ಮರೆತು ದ್ವೇಷ ಅಸೂಯೆ ಕೋಪ ಎಂಬ ಲಕ್ಷಣಗಳನ್ನು ಮೈತುಂಬಿಸಿಕೊಂಡು ಅರ್ಥವಿಲ್ಲದ ಜೀವನವನ್ನು ನಡೆಸುತ್ತಿದ್ದಾರೆ. ಯಾವ ಧರ್ಮಕ್ಕಾಗಿ ಸಾಯುತ್ತಿದ್ದಾರೋ ಆ ಧರ್ಮ ಎಂಬ ಪದಕ್ಕೆ ಬೇರೆ ಅರ್ಥವೇ ಇದೆ. ಇಲ್ಲಿ ಜಾತಿ ಧರ್ಮ ಎರಡು ಒಂದೇ ಎಂದು ಭಾವಿಸುತ್ತಿದ್ದಾರೆ. ವಾಸ್ತವವಾಗಿ ಧರ್ಮವೆಂದರೆ ಜಾತಿಯಲ್ಲ. ಜಾತಿ ಸಂಕುಚಿತ ಅರ್ಥ ಹೊಂದಿದರೆ ಧರ್ಮ ವಿಶಾಲವಾದ ಅರ್ಥ ಹೊಂದಿದೆ. ಧರ್ಮ ಎಂಬುದು ಮೂಲ ಆಶಯದಲ್ಲಿ ಮಾನವನ ಹಿತವನ್ನೇ ಆಧರಿಸಿದೆಯಾದರೂ ಆಚರಣೆಯ ಸಂದರ್ಭದಲ್ಲಿ ಸೀಮಿತ ಕಣ್ಣೋಟದ ಕಡಿವಾಣಕ್ಕೆ ಸಿಕ್ಕಿ ಮಾನವ ಜೀವಿಯ ಸಾಮರಸ್ಯದ ಬದುಕಿಗೆ ವಿಘಟನೆಗಳನ್ನು ತಂದೊಡ್ಡಿದೆ. ಇನ್ನು ಧರ್ಮವೆಂದರೆ ಅದು ಮಾತಲ್ಲ, ಸಿದ್ಧಾಂತವಲ್ಲ, ಶಾಸ್ತ್ರವೂ ಅಲ್ಲ, ಅದು ಸಾಕ್ಷಾತ್ಕಾರ. ಅಂದರೆ ಅದು ಕಲಿಯುವುದಲ್ಲ, ಪಡೆಯುವುದು. ಅಂದರೆ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು. ಹಾಗೆಂದೇ 12ನೇ ಶತಮಾನದ ಕ್ರಾಂತಿಕಾರಿ ವಚನಕಾರರಾದ ಶ್ರೀ ಬಸವಣ್ಣನವರು ಸಕಲರಿಗೆ ಹಿತವನ್ನು ಬಯಸುವುದೇ ಧರ್ಮವೆಂದಿದ್ದಾರೆ. ಅಲ್ಲದೆ ಮಹಾತ್ಮ ಗಾಂಧೀಜಿಯವರೂ ಕೂಡ ಎಲ್ಲರಿಗೂ ಒಳಿತನ್ನು ಮಾಡುವ ಮೂಲಕ ಸತ್ಯ ಶಾಂತಿ ಅಹಿಂಸೆಗಳನ್ನು ಕಾಪಾಡಿಕೊಂಡು ಬರುವುದೇ ನಿಜವಾದ ಧರ್ಮ ಎಂದಿದ್ದಾರೆ. ಆದರೆ ನಾವು ಧರ್ಮವೆಂದರೆ ಜಾತಿ ಎಂದು ಹೇಳುತ್ತಾ ಅದನ್ನು ಬಹಳ ಸೀಮಿತವಾದ ಪರಿಧಿಯೊಳಗೆ ಹಿಡಿದಿಟ್ಟಿದ್ದೇವೆ. ಆದ್ದರಿಂದ ಮನುಷ್ಯರಾದ ನಾವು ಈ ಭೂಮಿಯ ಮೇಲೆ ಇರುವುದು ಬಾಡಿಗೆಯ ಮನೆಯಲ್ಲಿ ಇದ್ದ ಹಾಗೆ. ಹಾಗಾಗಿ ನಾವಿರುವಷ್ಟು ದಿನ ಸಂತೋಷವಾಗಿ ಜೀವನವನ್ನು ನಡೆಸಬೇಕಾಗುತ್ತದೆ. ನಾವು ಎಷ್ಟು ಜ್ಞಾನಿಗಳಾಗುತ್ತೇವೋ ಅಷ್ಟು ಪರಿಪಕ್ವತೆಯನ್ನು ಪಡೆದುಕೊಳ್ಳುತ್ತೇವೆ. ಕೇವಲ ಇಂದ್ರಿಯ ಭೋಗ ಮಾನವನ ಗುರಿಯಲ್ಲ, ಜ್ಞಾನವೇ ಮಾನವನ ಗುರಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಎಂದು ಬಸವಣ್ಣನವರು ಹೇಳಿದ್ದಾರೆ.